ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಅಯೋಧ್ಯೆ ರಾಮ ಮಂದಿರದ ವಿಐಪಿ ದರ್ಶನ ಪಾಸ್ ವಿತರಣಾ ವ್ಯವಸ್ಥೆಯಲ್ಲಿ ಇದೀಗ ದೊಡ್ಡ ಬದಲಾವಣೆಯಾಗಿದೆ. ಚಂಪತ್ ರಾಯ್ ಸೇರಿದಂತೆ ಪ್ರಮುಖರ ಐಡಿಗಳನ್ನು ಬ್ಲಾಕ್ ಮಾಡಲಾಗಿದ್ದು, ಮಹಂತ್ ದಿನೇಂದ್ರ ದಾಸ್ ಹೊಸದಾಗಿ ಪಾಸ್ ನೀಡಲಿದ್ದಾರೆ. ಪಾಸ್ಗಳ ದುರ್ಬಳಕೆ ಮತ್ತು ಹಗರಣದ ಆರೋಪಗಳ ತನಿಖೆಯ ಭಾಗವಾಗಿ ಈ ಒಂದು ಕ್ರಮ ಇದೀಗ ಕೈಗೊಳ್ಳಲಾಗಿದೆ. ಭವಿಷ್ಯದಲ್ಲಿ ವ್ಯವಸ್ಥೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಲು ಜುಲೈ 22ರಂದು ಮಹತ್ವದ ಟ್ರಸ್ಟ್ ಸಭೆ ಕೂಡ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಇನ್ನು ರಾಮನಗರಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿಐಪಿ ದರ್ಶನ ಪಾಸ್ ವಿತರಣಾ ವ್ಯವಸ್ಥೆಯಲ್ಲಿ ಭಾರಿ ಆಡಳಿತಾತ್ಮಕ ಬದಲಾವಣೆ ಮಾಡಲಾಗಿದೆ. ರಾಮ ಮಂದಿರದ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಮುಖರಾಗಿದ್ದಂತಹ ಚಂಪತ್ ರಾಯ್, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರ ಅಧಿಕೃತ ಸಿಸ್ಟಮ್ ಐಡಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷ್ಕ್ರಿಯಗೊಳಿಸಲಾಗಿದೆ. ಈ ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ ಇನ್ಮುಂದೆ ಭಕ್ತರಿಗೆ ವಿಐಪಿ ಹಾಗೂ ವಿಶೇಷ ದರ್ಶನ ಪಾಸ್ಗಳನ್ನು ಶಿಫಾರಸು ಮಾಡುವ ಮತ್ತು ವಿತರಿಸುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಮಹಂತ್ ದಿನೇಂದ್ರ ದಾಸ್ ಅವರಿಗೆ ವಹಿಸಲಾಗಿದೆ. ಡಿಜಿಟಲ್ ವ್ಯವಸ್ಥೆಯಲ್ಲಿ ಅವರ ಐಡಿಯನ್ನು ಸಕ್ರಿಯಗೊಳಿಸಲಾಗಿದ್ದು, ಅವರ ಒಪ್ಪಿಗೆ ಮೇರೆಗೆ ಭಕ್ತರಿಗೆ ಸುಗಮ ದರ್ಶನ ಸಿಗಲಿದೆ ಎಂದು ತಿಳಿದು ಬಂದಿದೆ. ಮಂದಿರದ ಈ ಹಠಾತ್ ನಿರ್ಧಾರದ ಹಿಂದೆ ದೊಡ್ಡ ಹಗರಣವೊಂದರ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ತಿನ್ನು ಯಾದವ್ ಎಂಬಾತ ಟ್ರಸ್ಟ್ನ ಉನ್ನತ ಅಧಿಕಾರಿಗಳಾದ ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್ ಅವರ ಹೆಸರನ್ನ ಬಳಸಿಕೊಂಡು ಸಿಸ್ಟಮ್ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ.